ನಮಸ್ಕಾರ ಸ್ನೇಹಿತರೆ, ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇರುವಂತಹ ಮಹಿಳೆಯರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಭರ್ಜರಿ ಆಗಿರುವಂತಹ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇಷ್ಟು ದಿನದಿಂದ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ ಹಾಗೆ ಗೃಹ ಜ್ಯೋತಿ ಯೋಜನೆಗಳು ಕ್ಯಾನ್ಸಲ್ ಆಗತ್ತೆ ಅನ್ನೋ ಒಂದು ಭಯ ಕೂಡ ಇತ್ತು. ಅದಕ್ಕೆ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಮಹಿಳೆಯರಿಗೆ 2 ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಉತ್ತರ ಸಿಗತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಪ್ರತಿ ಸರಿ ಹೇಳುವಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋನ ದಯವಿಟ್ಟು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ. ಹಾಗೇನೆ ವಿಡಿಯೋನ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಈಗಾಗಲೇ 20,000 ಹಣವನ್ನ ಮಹಿಳೆಯರೆಲ್ಲರೂ ಕೂಡ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ 1 ರಿಂದ 10 ಕಂತಿನ ತನಕ ಹಣ ಜಮಾ ಆಗಿದೆ. ಇನ್ನು 11ನೇ ಕಂತಿನ ಹಣ ಯಾವ ಮಹಿಳೆಯರಿಗೂ ಜಮಾ ಆಗಿಲ್ಲ. ತುಂಬಾ ಜನಕ್ಕೆ ಡೌಟ್ ಇದೆ. ಸೊ 11ನೇ ಕಂತಿನ ಗೃಹಲಕ್ಷ್ಮಿ ಯೋಜನಾ ಹಣ ಬಂದಿದ್ಯಾ ಅಂತ. ಖಂಡಿತ ಇನ್ನು ಯಾರ ಖಾತೆಗೂ ಜಮಾ ಆಗಿಲ್ಲ. ಸೊ ಈಗ ಆಲ್ರೆಡಿ 10 ಕಂತಿನ ಹಣವನ್ನ ಪಡ್ಕೊಂಡಿದ್ದೀರಾ. ಅಂದ್ರೆ ಟೋಟಲ್ ಆಗಿ 20,000 ಹಣವನ್ನ ಕ್ರೆಡಿಟ್ ಮಾಡ್ಕೊಂಡಿದ್ದೀರಾ ಅಂತಾನೆ ಹೇಳ್ಬೋದು. ಕೆಲವೊಂದಿಷ್ಟರ ಮಹಿಳೆಯರಿಗೆ 8, 9, 10 ಕಂತಿನ ಪೆಂಡಿಂಗ್ ಇದೆ. ಪೆಂಡಿಂಗ್ ಇರೋರು ಕೂಡ ಯೋಚನೆ ಮಾಡಬೇಡಿ, ನಿಮ್ಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗಾಗಲೇ ನೀವು ನೋಡಬಹುದು, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ, ಅನ್ನಭಾಗ್ಯ ಯೋಜನೆ ಇರ್ಬೋದು, ಫ್ರೀ ಬಸ್ ವ್ಯವಸ್ಥೆ ಇರ್ಬೋದು, ಹಾಗೇನೆ ಸಾಕಷ್ಟು ಯೋಜನೆಗಳ ಬಗ್ಗೆ ಕಾಂಗ್ರೆಸ್ಸಿನಲ್ಲಿರುವಂತಹ ಮಂತ್ರಿಗಳು ಸಾಕಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ರು. ಅಂದ್ರೆ ಫ್ರೀ ಬಸ್ ವ್ಯವಸ್ಥೆಯನ್ನ ನಿಲ್ಲಿಸಬೇಕು, ಅನ್ನಭಾಗ್ಯ ಯೋಜನೆಯನ್ನ ಸ್ಟಾಪ್ ಮಾಡಬೇಕು, ಗೃಹಲಕ್ಷ್ಮಿ ಯೋಜನೆಯನ್ನ ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಕೊಡೋದು ಬೇಡ ಅಂತ ಹೇಳಿ ಒಂದು ಸಾಕಷ್ಟು ಚರ್ಚೆಗಳು, ಗೊಂದಲಗಳು ಇತ್ತು ಅಂತಾನೆ ಹೇಳ್ಬೋದು. ಬಟ್ ಈ ಗೊಂದಲಗಳಿಗೆಲ್ಲದೂ ಕೂಡ ಒಂದು ಬ್ರೇಕ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈಗ ಆಲ್ರೆಡಿ ಎಲೆಕ್ಷನ್ ನ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಇನ್ನೂ ಕೂಡ ಮಹಿಳೆಯರಿಗೆ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು. ಅಂದ್ರೆ ಜಮಾ ಆಗಿಲ್ಲ ಅಂದ್ರೆ ಹಾಗಾದ್ರೆ ಹಣ ಬರಲ್ವಾ, ಯೋಜನೆಗಳನ್ನ ಸ್ಟಾಪ್ ಮಾಡ್ತಾರಾ ಅಂತ ನೀವು ಕೇಳಿದ್ರೆ ಖಂಡಿತ ಇಲ್ಲ. ಯೋಜನೆಗಳನ್ನ ಖಂಡಿತ ಸ್ಟಾಪ್ ಮಾಡಲ್ಲ. ಬಟ್ ಇಲ್ಲಿ ಸ್ವಲ್ಪ ಚೇಂಜಸ್ ಅನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು, ಸೊ ಗೃಹಲಕ್ಷ್ಮಿ ಯೋಜನೆ ಹಣ, ಅನ್ನಭಾಗ್ಯ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಸೊ ಯಾರ್ಯಾರು ಅರ್ಜಿಯನ್ನ ಹಾಕಿದರೆ ಎಲ್ಲರ ಖಾತೆಗೂ ಜಮಾವನ್ನ ಮಾಡ್ತಾ ಇದ್ರು. ಬಟ್ ಇನ್ ಮುಂದೆ ಹಾಗಾಗೋದಿಲ್ಲ ಸ್ನೇಹಿತರೆ. ಯಾಕಂದ್ರೆ ಎಷ್ಟೋ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಅವರಿಗೆ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಯಾಕಂದ್ರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಬೇಡ, ನಾವು ಕ್ಯಾನ್ಸಲ್ ಮಾಡ್ಬೇಕಂತ ಇದೀವಿ, ನಮ್ಗೆ ಬೇಡ ಅಂತ. ಸೊ ಗೃಹಲಕ್ಷ್ಮಿ ಯೋಜನೆ ಬೇಡ ಅನ್ನೋರು ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರ್ 1 ಅಥವಾ ಕರ್ನಾಟಕ 1 ಅಥವಾ ಸೈಬರ್ ಸೆಂಟರ್ ಕೇಂದ್ರಗಳಿಗೆ ಹೋದ್ರೆ ಸೊ ಅವ್ರು ಕ್ಯಾನ್ಸಲ್ ಮಾಡ್ಕೊಡ್ತಾರೆ. ನೀವು ಅರ್ಜಿ ಹಾಕಿರುವಂತದ್ದು ರಿಸೆಕ್ಟ್ ಮಾಡ್ತಾರೆ, ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ಸೊ ಗೃಹ ಜ್ಯೋತಿ ಯೋಜನೆ ಬೇಡ ಅನ್ನೋರು ಸೊ ನೀವು ಏನ್ ಮಾಡ್ಬೋದು ಅಂದ್ರೆ, ನೀವು ಎಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ತೀರಲ್ವಾ ಅಲ್ಲಿ ಹೋಗಿ ವಿಚಾರಿಸಿದ್ರೆ ನಿಮ್ಗೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ತಾರೆ ಸ್ನೇಹಿತರೆ. ಸೊ ಬೇಡ ಅನ್ನೋರು ಡೆಫಿನೆಟ್ಲಿ ಆಗಿ ಈ ರೀತಿ ಮಾಡ್ಕೊಳ್ಳಿ. ಹಾಗೆ ಗೃಹಲಕ್ಷ್ಮಿ ಯೋಜನೆಯರು ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಬೇಕು ಅಂತಾನೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅವರಿಗೆ ಸಹಾಯ ಆಗತ್ತೆ ಅನ್ನೋ ಒಂದು ಮನೋಭಾವದಿಂದ. ಯಾಕಂದ್ರೆ ಉಚಿತವಾಗಿ 2,000 ರೂಪಾಯಿ ಸಿಗೋದ್ರಿಂದ ಸಾಕಷ್ಟು ಜನರಿಗೆ ಟ್ಯಾಬ್ಲೆಟ್ ಖರ್ಚಿಗಾಗಿರ್ಬೋದು ಅಥವಾ ಅವರ ಸ್ವಂತ ಖರ್ಚಿಗೆ ಉಪಯೋಗ ಆಗ್ತಾ ಇದೆ. ಇದರಿಂದ ಸಾಕಷ್ಟು ಜನರು ನಮಗೆ ಗೃಹಲಕ್ಷ್ಮಿ ಯೋಜನೆ ಬೇಕೇ ಬೇಕು ಅಂತ ಹೇಳೋದ್ರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರು ಇದ್ರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಗೆ ಸಾಕಷ್ಟು ಜನ ಕಾಂಗ್ರೆಸ್ಸಿನಲ್ಲಿರುವಂತಹ ಸಚಿವರುಗಳು ಚರ್ಚೆಯನ್ನ ಮಾಡಿದ್ದಾರೆ. ಸೊ ಫಸ್ಟ್ ಕೊಡೋದು ಬೇಡ ಅಂತ ಡಿಸೈಡ್ ಮಾಡಿದ್ರು. ಆದ್ರೆ ಜನರಿಗೆ ನಾವು ಆಲ್ರೆಡಿ ಎಲೆಕ್ಷನ್ ಗಿಂತ ಮುಂಚೆನೆ ಮಾತು ಕೊಟ್ಟಿದ್ವಿ, 5 ವರ್ಷಗಳ ತನಕ ಜಾರಿಯಲ್ಲಿ ಇರ್ತೀವಿ ಅಂತ. ಬಟ್ ಯಾವುದೇ ಕಾರಣಕ್ಕೂ ನಾನು ಕ್ಯಾನ್ಸಲ್ ಅನ್ನ ಮಾಡಲ್ಲ ಅಂತ ಸಿದ್ದರಾಮಯ್ಯ ಸರ್ ಅವರು ಹೇಳಿದಾಗ ಅದಕ್ಕೆ ಎಲ್ಲಿರುವಂತಹ ಚರ್ಚೆಗಳು ನಡೆದಿಟ್ಟು ಅಲ್ಲಿರುವಂತಹ ಸಚಿವರುಗಳು ಕೆಲವೊಂದಿಷ್ಟು ಕಂಡೀಷನ್ ಗಳನ್ನ ಹಾಕ್ಬೇಕು. ಎಲ್ಲರಿಗೂ ಕೂಡ ಸಿಗೋದು ಬೇಡ, ಯಾರಿಗೆ ನೀಡಿದೆ ಅವ್ರಿಗೆ ಮಾತ್ರ ಈ ಯೋಜನೆಗಳ ಬೆನಿಫಿಟ್ ಸಿಗ್ಬೇಕು ಅಂತ ಒಂದು ಡಿಸೈಡ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ. ಸೊ ಅವರಿಗೆ ಮಾತ್ರ ಈ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಫ್ರೀ ಬಸ್ ವ್ಯವಸ್ಥೆ. ತುಂಬಾ ಜನ ಹೇಳುವಂತದ್ದು ನಮ್ಗೆ ಫ್ರೀ ಬಸ್ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದೀರಾ. ಯಾರು ಮಹಿಳೆಯರು ಫ್ರೀ ಬಸ್ ಬೇಡ ಅಂತ ಹೇಳೋರು, ಸೊ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನ ತೋರಿಸದೆ ಹಾಗೇನೆ ಉಚಿತವಾಗಿ ಟಿಕೆಟ್ ಅನ್ನ ಕೊಟ್ಟು ನೀವು ಪ್ರಯಾಣವನ್ನ ಮಾಡಬಹುದು. ಸೊ ನಮ್ಗೆ ಫ್ರೀ ಬಸ್ ಬೇಡ ಅನ್ನೋರು ದಯವಿಟ್ಟು ಆ ಕೆಲಸವನ್ನ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ಸೊ ನೀವು ಆಧಾರ್ ಕಾರ್ಡ್ ತೋರಿಸಿಲ್ಲ ಅಂದ್ರೆ ನಿಮ್ಗೆ ಅವ್ರು ಟಿಕೆಟ್ ಕೊಡಲ್ಲ, ನೀವು ಪೇ ಮಾಡ್ಬಿಟ್ಟೆ ಹೋಗ್ಬೇಕಲ್ವಾ. ಹಾಗಾಗಿ ತುಂಬಾ ಜನ ಇಲ್ಲ ರಶ್ ಇರುತ್ತೆ ಆ ಕಾರಣದಿಂದ ಅಂತ. ಸೊ ಹೌದು, ಯಾಕಂದ್ರೆ ತುಂಬಾ ಜನ ಈಗ ಕಾಲೇಜಸ್ಗಳು, ಸ್ಕೂಲ್ಗಳು ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳು ಅಥವಾ ದೊಡ್ಡವರು ಹಾಗೆ ಆಫೀಸಿಗೆ ಹೋಗುವಂತವ್ರು ಓಡಾಡ್ತಾನೆ ಇರ್ತಾರೆ. ಸೊ ಅವರಿಗೆ ಕೆಲವೊಂದಿಷ್ಟು ಜನಕ್ಕೆ ನಿಜವಾಗ್ಲೂ ಫ್ರೀ ಬಸ್ ಅವಶ್ಯಕತೆ ಇದೆ. ಯಾಕಂದ್ರೆ ತುಂಬಾ ಜನಕ್ಕೆ ಸ್ಯಾಲರಿ ಕಮ್ಮಿ ಇರುತ್ತೆ ಅಥವಾ ಬಡ ಕುಟುಂಬದಿಂದ ಬಂದಿರ್ತಾರೆ, ಅವರಿಗೆ ಬಸ್ ಚಾರ್ಜ್ ಅನ್ನ ಪೇ ಮಾಡೋಷ್ಟು ಹೋಗುವಷ್ಟು ಕೆಪಾಸಿಟಿ ಇರಲ್ಲ. ಅಂತವರಿಗೆ ಫ್ರೀ ಬಸ್ ವ್ಯವಸ್ಥೆ ಖಂಡಿತ ಇದೆ. ಸೊ ಯಾರು ಫ್ರೀ ಬಸ್ ಬೇಡ ಅಂತಿರೋ ಅವರು ಆಧಾರ್ ಕಾರ್ಡ್ ಅನ್ನ ತೋರಿಸದೆ ಹೋದ್ರೆ ಅವರಿಗೆ ಟಿಕೆಟ್ ಅನ್ನ ಕೂಡ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ನೀಡಿಲ್ದೇ ಇದ್ದವರು ಖಂಡಿತ ಕ್ಯಾನ್ಸಲ್ ಅನ್ನ ಮಾಡ್ಕೋಬಹುದು. ಗೃಹ ಜ್ಯೋತಿ ಯೋಜನೆಯು ಕೂಡ ಹಾಗೇನೆ. ಸೊ ಈಗ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಗೆ ಏನೇನ್ ಕಂಡೀಷನ್ ಇಟ್ಟಿದ್ದಾರೆ ಅಂತ ನೀವು ನೋಡಿದರೆ,
ಸೊ ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡವರು ಕ್ಯಾನ್ಸಲ್ ಮಾಡ್ಕೋಬಹುದು. ಮೊದಲನೇದಾಗಿ ಕಂಡೀಷನ್ ಏನಂತಂದ್ರೆ ಯಾರ ರೇಷನ್ ಕಾರ್ಡ್ ಫೇಕ್ ಇದೆ ಅಂದ್ರೆ ಈಗ ನಕಲಿ ರೇಷನ್ ಕಾರ್ಡು, ನಕಲಿ ಆಧಾರ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿರೋರು ಅಥವಾ ಒಂದೇ ಮನೆಯಲ್ಲಿ 2-3 ರೇಷನ್ ಕಾರ್ಡ್ ಗಳನ್ನ ಹೊಂದು ಒಂದೇ ಮನೆಯಲ್ಲಿ ವಾಸಿಸ್ತಾ ಇರೋರೆಲ್ಲರ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನೀವು ನೋಡಬಹುದು ಬೇರೆ ಸ್ಟೇಟ್ ಅಲ್ಲಿ ಅವರು ವಾಸ ಮಾಡ್ತಾ ಇರ್ತಾರೆ, ಬಟ್ ಕರ್ನಾಟಕ ಸ್ಟೇಟ್ ಅಲ್ಲೂ ಕೂಡ ಅವರು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡು ಇಲ್ಲಿರುವಂತಹ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಬೇರೆ ಬೇರೆ ಯೋಜನೆಗಳನ್ನ, ಫೆಸಿಲಿಟಿಗಳನ್ನ ಪಡ್ಕೊಂತಾ ಇದ್ದಾರೆ. ಅಂತವರದು ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಸ್ಟಾಪ್ ಮಾಡ್ತಾ ಇದ್ದಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ಏನಂತ ಅಂದ್ರೆ, ಸೊ ಇದೇ ಜೂನ್ 14ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯದ್ದು ನೀವು ಹಣ ಬರಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಸೊ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ 10 ವರ್ಷಗಳಾಗಿದ್ರೆ ತಪ್ಪದೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿ. ಆಗ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಗೃಹ ಜ್ಯೋತಿ ಹಾಗೆ ಫ್ರೀ ಬಸ್ ವ್ಯವಸ್ಥೆ ಎಲ್ಲ ನಿಮಗೆ ಕಂಟಿನ್ಯೂಸ್ ಆಗಿ ಸಿಗತ್ತೆ. ಇಲ್ಲ ಅಂದ್ರೆ ಸೊ ಈ 14ರ ನಂತರ ಚಾರ್ಜಸ್ ಕೂಡ ಆಗತ್ತೆ. ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ಗೆ 1000 ರೂಪಾಯಿ ತರ. ಅದರ ಜೊತೆಗೆ ನಿಮಗೆ ಈ ಯೋಜನೆಗಳಿಂದ ಸಿಗುವಂತಹ ಬೆನಿಫಿಟ್ ಕೂಡ ಕಡಿಮೆ ಆಗುತ್ತೆ. ಹಾಗೇನೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿ 20,000 ಹಣವನ್ನ ಯಾರ್ಯಾರು ಮಹಿಳೆಯರು ಪಡ್ಕೊಂಡಿದ್ದೀರೋ ಅವರೆಲ್ಲರ ಅರ್ಜಿಗಳನ್ನ ಇನ್ನೊಮ್ಮೆ ರೀಚೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟ್ ಇಂದ ಲಾಸ್ಟ್ ತನಕ ರೀಚೆಕ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇನ್ನೂ ಕೂಡ 11ನೇ ಕಂತಿನ ಹಣವನ್ನ ಹಾಕಿಲ್ಲ ಅವರು. ಸೊ ಫಸ್ಟ್ ಇಂದ ಲಾಸ್ಟ್ ತನಕ ಅಂದ್ರೆ ಫಸ್ಟ್ ಯಾರು ಅರ್ಜಿ ಹಾಕಿರ್ತಾರೋ, ಕೊನೆ ಅರ್ಜಿ ಯಾರು ಹಾಕಿರ್ತಾರೋ, ನೀವು 20,000 ಪಡೆದಿರ್ಬೋದು, ಬಟ್ ಎಲ್ಲದನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಯಾರ ಅರ್ಜಿ ಸರಿಯಾಗಿದೆ, ಎಷ್ಟು ಕರೆಕ್ಟ್ ಆಗಿದೆ, ಎಲ್ಲದನ್ನು ಕೂಡ ಮತ್ತೆ ಸಂಪೂರ್ಣವಾಗಿ ರೀಚೆಕ್ ಅನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಸಾಕಷ್ಟು ಅರ್ಜಿಗಳು ಕ್ಯಾನ್ಸಲ್ ಆಗುತ್ತೆ. ಟ್ಯಾಕ್ಸ್ ಪೇ ಮಾಡ್ತಾ ಇದ್ದವರು ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನ ಪಡ್ಕೊಂತಾ ಇದ್ದಾರೆ. ಇವನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಎಲ್ಲವನ್ನು ಮತ್ತೊಮ್ಮೆ ಚೆಕ್ ಮಾಡಿ ಅಂತವರದ್ದು ಎಲ್ಲವನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಡಿಸೈಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದರ ಜೊತೆಗೆ ಗುಡ್ ನ್ಯೂಸ್ ಅನ್ನ ಏನ್ ಕೊಟ್ಟಿದ್ದಾರೆ ಅಂತ ನೀವು ಕೇಳ್ಬೋದು. ಸೊ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಫ್ರೀ ಬಸ್ ವ್ಯವಸ್ಥೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಯೋಜನೆ ಇರ್ಬೋದು, ಯಾವ ಯೋಜನೆಗಳು ಕಾಂಗ್ರೆಸ್ಸಿನ 5 ಗ್ಯಾರಂಟಿಗಳು ಕ್ಯಾನ್ಸಲ್ ಆಗೋದಿಲ್ಲ. ಸ್ವಲ್ಪ ದಿನ ಡಿಲೇ ಆಗ್ಬೋದು, ಯಾಕಂದ್ರೆ ನಾವು ಮತ್ತೆ ಅರ್ಜಿಗಳನ್ನ ರೀಚೆಕ್ ಮಾಡ್ತಾ ಇದೀವಿ. ಆ ಒಂದು ಕಾರಣಕ್ಕೋಸ್ಕರ ನಿಮ್ಗೆ ಎಲ್ಲಾ ಯೋಜನೆಗಳ ಬೆನಿಫಿಟ್ ಯಥಾ ಪ್ರಕಾರವಾಗಿ ಮತ್ತೆ ಸಿಗತ್ತೆ. ಬಟ್ ಇಲ್ಲಿ ಸಾಕಷ್ಟು ಜನರ ಅರ್ಜಿಗಳು ಕ್ಯಾನ್ಸಲ್ ಆಗತ್ತೆ ಅಂತ ಕೂಡ ಒಂದು ಕ್ಲಾರಿಟಿಯನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇಲ್ಲಿ ತುಂಬಾ ನೀವು ನೋಡ್ತಾ ಇರ್ಬೋದು ಗೃಹಲಕ್ಷ್ಮಿ, ಅನ್ನಭಾಗ್ಯ ಯೋಜನೆ ಎಲ್ಲವನ್ನು ಕೂಡ ಕ್ಯಾನ್ಸಲ್ ಆಗತ್ತೆ ಅಂತ. ಬಟ್ ಸರ್ಕಾರದ ಕಡೆಯಿಂದ ಕೂಡ ಅದೇ ತರ ಚರ್ಚೆಗಳಾಗ್ತಾ ಇರೋ ಕಾರಣಕ್ಕೋಸ್ಕರ ಅದೊಂದು ಇತ್ತು. ಆದ್ರೆ ಈಗ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ. ಏನಂದ್ರೆ ಯಾವುದು ಯೋಜನೆಗಳು ಕ್ಯಾನ್ಸಲ್ ಆಗೋದಿಲ್ಲ, ಸೊ ಕಂಟಿನ್ಯೂಸ್ ಆಗಿರುತ್ತೆ. ಬಟ್ ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ಕೆಲವರಿಗೆ ಮಾತ್ರ ಅಂತ ಕೂಡ ಒಂದು ಮೆನ್ಷನ್ ಮಾಡಿದ್ದಾರೆ. ಸೊ ದಯವಿಟ್ಟು ನಿಮ್ಗೆ ಏನಾದ್ರೂ ಗೃಹಲಕ್ಷ್ಮಿ, ಅನ್ನಭಾಗ್ಯ ಹಾಗೆ ಫ್ರೀ ಬಸ್ ವ್ಯವಸ್ಥೆಗಳು ಎಲ್ಲದೂ ಕೂಡ ಬೇಕಿದ್ರೆ ಬೇಕು ಅಂತ ಕಮೆಂಟ್ ಮಾಡಿ. ಸೊ ಬೇಕು ಅಂತ ಕಮೆಂಟ್ ಮಾಡಿ, ಬೇಡ ಅಂದ್ರೆ ಖಂಡಿತ ನೋ ಅಂತ ಕಮೆಂಟ್ ಮಾಡಿ. ಬೇಕಾದವರು ಎಸ್ ಅಂತ ಕಮೆಂಟ್ ಮಾಡಿ, ಬೇಡ ಆದರೂ ನೋ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಗೃಹಲಕ್ಷ್ಮಿ ಯಾವ್ದು ನಮ್ಗೆ ಇಷ್ಟ ಇಲ್ಲ, ನಮ್ಗೆ ಆದ್ರೂ ಕೂಡ ಬರ್ತಾ ಇದೆ ಅನ್ನೋರು ದಯವಿಟ್ಟು ಹೋಗಿ ಕ್ಯಾನ್ಸಲ್ ಮಾಡ್ಕೋಬಹುದು ನೀವು. ಯಾಕಂದ್ರೆ ನಿಮ್ಗೆ ನೀಡಿಲ್ಲ ಅಂದ್ರೆ ನೀವು ಕ್ಯಾನ್ಸಲ್ ಮಾಡ್ಕೋಬಹುದು ಸ್ನೇಹಿತರೆ. ನಮ್ಗೆ ಅವಶ್ಯಕತೆ ಇದೆ ಅನ್ನೋರು ದಯವಿಟ್ಟು ನೀವು ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ದಯವಿಟ್ಟು ನಿಮ್ಗೆ ಇಷ್ಟ ಇದ್ರೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ, ನೋ ಅಂತ ಇದ್ರೆ ನೋ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ಸಿನಲ್ಲಿ ಸಾಕಷ್ಟು ಜನರಿಗೆ ಏನಂತ ಬೇಜಾರಾಗಿದೆ ಅಂತ ಅಂದ್ರೆ, ಸೊ ನೀವು ನೋಡ್ಬೋದು ನಾವು ಇಷ್ಟು ಯೋಜನೆಗಳನ್ನ ಕೊಟ್ಟರೂ ಕೂಡ ನಾವು ಕಾಂಗ್ರೆಸ್ನವರು ಇಲ್ಲಿ ಕರ್ನಾಟಕದಲ್ಲಿ 9 ಸ್ಥಾನಗಳನ್ನ ಗೆದ್ದಿದೀವಿ ಅನ್ನೋ ಒಂದು ಬೇಜಾರಿಗೆ ಅಲ್ಲಿರುವಂತಹ ಸಚಿವರುಗಳು ಗೊಂದಲವನ್ನ ಸೃಷ್ಟಿಸಿಕೊಂಡಿದ್ದು ಅಷ್ಟೇ. ಯಾಕಂದ್ರೆ ಅವರಿಗೂ ಕೂಡ ನಾವ್ ಎಲ್ಲಾ ಯೋಜನೆಗಳನ್ನ ಬೆನಿಫಿಟ್ ಅನ್ನ ಕೊಡ್ತಾ ಇದ್ರು ಕೂಡ ಈ ತರ ಆಗಿದೆ ಅಂತ. ಬಟ್ ಇಲ್ಲಿ ಏನಂದ್ರೆ ಕೆಲವೊಂದಿಷ್ಟು ಜನ ಕಮೆಂಟ್ ಗಳನ್ನ ನೋಡಿರ್ಬೋದು ಅಥವಾ ಒಂದಿಷ್ಟು ಹೇಳುವಂತದ್ದು ನೋಡಿದ್ರೆ ಖಂಡಿತ ಹೌದು. ಯಾಕಂದ್ರೆ ತುಂಬಾ ಜನ ಈ ಯೋಜನೆ ಬೆನಿಫಿಟ್ ಅನ್ನ ಪಡ್ಕೊಂಡ್ರು ಕೂಡ ವೋಟರ್ ಮಾಡಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿ ಆಗಿರುವಂತದ್ದು. ಇದರಲ್ಲಿ ನೀಡಿರೋರು ತುಂಬಾ ಜನ ಇದಾರಲ್ವಾ, ಅವಶ್ಯಕತೆ ಇದೆ ಅನ್ನೋರು ತುಂಬಾ ಜನ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಅವರಿಗೆ ಸಿಗ್ಲಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವರಿಗೆ ಒಂದು ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಯಾವುದೇ ರೀತಿಯಾಗಿ ಕ್ಯಾನ್ಸಲ್ ಮಾಡಲ್ಲ. ಸೊ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಖಂಡಿತವಾಗ್ಲೂ ಕೊಡ್ತೀವಿ, ಬೇಡ ಅನ್ನೋರಿಗೆ ಖಂಡಿತ ನಾವು ಕೊಡಲ್ಲ. ಹಾಗೇನೆ ಇಲ್ಲಿ ಸಾಕಷ್ಟು ಅರ್ಜಿಗಳನ್ನು ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದೊಂದು ಬಹಳ ಮುಖ್ಯವಾಗಿರುವಂತಹ ಯೋಜನೆ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ. ಸೊ ಪ್ರತಿಯೊಬ್ರು ಕೂಡ ಯೋಜನೆ ಬೆನಿಫಿಟ್ ಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ರತಿ ಸರಿ ಹೇಳುವಾಗೆ ಲೈಕ್ ಮಾಡಿ. ಹಾಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಸೊ ಯಾಕಂದ್ರೆ ಸಾಕಷ್ಟು ಜನರಿಗೆ ಗೊಂದಲಗಳಿತ್ತು, ಕ್ಯಾನ್ಸಲ್ ಆಗತ್ತಾ ಇರತ್ತಾ ಅಂತ. ಅವ್ರಿಗೆಲ್ಲರಿಗೂ ಕೂಡ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಈ ಯೋಜನೆಗಳು ಕಂಟಿನ್ಯೂ ಆಗೋದ್ರಿಂದ ಎಷ್ಟು ಹ್ಯಾಪಿ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸೋಣ. ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.